ನಿನ್ನ ತಂಗಿ ಅಂತ ಅವಳು ಜೀವನ ನಾಶ ಆಗೋಗ್ತಿದೆ ಅನ್ನೋ ಕರುಣೆ ಇಲ್ದೇನೆ ಹೀಗೆ ಮಾತಾಡ್ತಾ ಇದೆಯಲ್ಲಮ್ಮ ನೀನು. ಮಾತು ಕೊಟ್ಟಿದ್ದು ಅವನಿ, ನನಗೆ ಯಾಕೆ ಬೈತಾ ಇದ್ದೀರಾ ಅತ್ತೆ? ಇನ್ನೇನ್ ನಡಿಬೇಕೋ ಅದೇ ನಡೆಯತ್ತೆ. ನಡಿ ಬಾವ, ಬಾ ಬಾವ. ಯಾಕೋ ಚಿಕ್ಕ ಮಕ್ಳು ತರ ಹಠ ಮಾಡ್ತಿದ್ಯಾ? ಎಲ್ಲರೂ ನೋಡ್ತಾ ಇದ್ದಾರೆ, ಕೂತ್ಕೋ. ಅಳಿಮಯ್ಯ, ಒಂದ್ಸಾರಿ ಆ ಕಡೆ ನೋಡು. ಚಿಕ್ಕನ್ನಲ್ಲಿ ನೀನು ನನ್ನ ಮಗಳ ಕುತ್ತಿಗೆಗೆ ಕಟ್ಟಿ ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳಿ ಕಿತ್ತು ಬಿಸಾಕಿರೋ ತಾಳಿ. ಮಾಂಗಲ್ಯ ಧಾರಣೆ ಸಮಯದಲ್ಲಿ ನನ್ನ ಮಗಳು ಅದನ್ನ ತಗೊಂಡ್ ಬರ್ತಾಳೆ. ಆ ತಾಳಿನೇ ನೀನು ಅಲಕ್ಷ್ಯ ಕತ್ತಿಗೆ ಕಟ್ಟಬೇಕು. ಪುರೋಹಿತ್ರೆ, ಅಮ್ಮ, ವರನ್ ಹತ್ರ ಮಾಡಿಸ್ಬೇಕಾಗಿರೋ ಪೂಜೆನೆಲ್ಲ ಮಾಡಿಸಿ. ಸರಿನಮ್ಮ. ಅಯಂ ಮುಹೂರ್ತ ಸುಮುಹೂರ್ತೋಸ್ತು ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತಾನುಕೂಲ್ಯತಾ ಬಲಸಿದ್ಧಿರಸ್ತು. ಓಂ ಗಣಾನಾಂ ತ್ವಾ ಗಣಪತಿಗುಂ ನಮಾಮಹೇ ಕವಿಂ ಕವೀನಾಮುಪದ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋದವಿಸ್ಯಸಾದನಂ ಯಾ ಫಲಾನಿ ಯಾ ಫಲಾ ಪುಷ್ಪಾಚ್ಚ ಪುಷ್ಪನೇಃ ಬೃಹಸ್ಪತಿರ್ಮಧ್ಯಸ್ವಗುಮತಃ ದಕ್ಷಿಣಾಬಲದಾಂಬೂಲದಾನಂ ತುಭ್ಯಮಹಂ ಸಂಪರದೇ ನವಮಾಯ ಮುಹೂರ್ತ ಸುಮುಹೂರ್ತೋಸ್ತು. ಅವನಿ, ನಿನ್ನ ಕತ್ತಲ್ಲಿರೋ ತಾಳಿನ ತೆಗೆಯೋದಕ್ಕೆ ಸಿದ್ಧವಾಗಿರೋ. ಶ್ರೀಕರ್ ಅವರು ಇನ್ನೂ ಬಂದಿಲ್ವಾ ಏನು? ನಾನು ಇನ್ನೂ ಯಾಕೆ ಕರೆದಿಲ್ಲ? ಅಮ್ಮ, ಮದುಮಗಳನ್ನ ಕರ್ಕೊಂಡು ಬನ್ನಿ. ಸರಿ ಪುರೋಹಿತ್ರೆ, ನಾನು ಕೂಡ ಬರ್ತೀನಿ. ಬಾಮ್ಮ. ಹೋಗು ಬುಜ್ಜಿ.
ಲಾವಣ್ಯ ಅವ್ರು ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಆಂಟಿ. ಅವ್ರು ಬರ್ತಾ ಇರೋದು ಒಂದ್ ರೀತಿಲಿ ಒಳ್ಳೇದಾಯ್ತು ಅನ್ಕೊಳ್ಳಿ. ಅದೇನ್ ಹಾಗಂತಿದ್ಯಾ? ನನ್ನ ತಂಗಿ ಜೀವನನ ಎಲ್ಲರೂ ಸೇರಿ ನಾಶ ಮಾಡಬೇಕು ಅನ್ಕೋತಿದ್ದೀರಾ? ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಅದನ್ನ ಹೇಗೆ ನಡೆಯೋಕ್ ಬಿಡ್ತೀನಿ? ಅವರು ಗೋಡೆ ಮೇಲಿರೋ ಬೆಕ್ಕಿದ್ದ ಹಾಗೆ, ನಮ್ ಪರವಾಗಿದ್ದ ಹಾಗಿರ್ತಾರೆ. ಅತ್ತೆ ಏನಾದ್ರೂ ಸೀರಿಯಸ್ ಆಗಿ ಮಾತಾಡಿದ್ರು ಅಂದ್ರೆ ಆ ಕಡೆ ಜಂಪ್ ಆಗಿ ಹೋಗಿ ಮೌನವಾಗಿದ್ದು ಸೇಫ್ ಗೇಮ್ ಮಾಡ್ತಾರೆ. ಹೌದಾ? ಹಾಗಾದ್ರೆ ನೀನ್ ಹೇಳ್ದಾಗೆ ಅವ್ರು ಬರ್ದೇ ಇರೋದೇ ಒಳ್ಳೇದು. ಅಮ್ಮನವ್ರ ವಿಗ್ರಹನ ಅಡ್ಡ ಇಟ್ಕೊಂಡು ತಾಯಿ ಮಗಳು ಅವನಿ ಜೊತೆ ಆಟ ಆಡ್ತಿದ್ದೀರಾ? ನಿಮ್ಮ ಆಟನ ನಿಲ್ಸೋದಕ್ಕೆ ಬಂದಿದ್ದೀನಿ ನಾನು. ಇಷ್ಟೊತ್ತಿಗೆ ಸುಜಾತ ಬರ್ಬೇಕಿತ್ತಲ್ವಾ, ಮತ್ತವಳು ಯಾಕೆ ಬಂದಿಲ್ಲ? ತಂಗಿಗೋಸ್ಕರ ನಮ್ಮ ಅತ್ತೇನ್ ಕೂಡ ಎದುರಾಕೊಂಡಿರೋಂಥವಳು ಮದ್ವೆ ಮನೆ ಹತ್ರಕ್ಕೂ ಬರ್ತಾ ಇರೋದ್ ನೋಡಿ ನನ್ಗೂ ಆಶ್ಚರ್ಯ ಆಗ್ತಿದೆ. ಆ ನಿಹಾರಿಕಾ ಜೊತೆ ಕೈ ಜೋಡಿಸಿ ನೀನು ನನ್ನ ತಂಗಿ ಕಷ್ಟ ಕೊಡ್ತಿದ್ಯಾ? ಅದೇನಾದ್ರೂ ಒಳ್ಳೇದನ್ಕೋತಿದ್ಯಾ? ಸುಳ್ಳು ಜಾತಕದಿಂದ ಆ ಮನೆಗೆ ಹಾವಿನ ಹಾಕಿ ಸೇರ್ಕೊಂಡಿದ್ದಾಳೆ. ನಿನ್ನಿಂದ ಅವಳಿಗೇನಾದ್ರೂ ನಷ್ಟ ಆಗುತ್ತೆ ಅಂತ ಗೊತ್ತಾದ್ರೆ ನಿನ್ನ ಹೊರಗಡೆ ಹಾಕೋದಕ್ಕೂ ಹಿಂದೇಟ್ ಹಾಕಲ್ಲ ಅವಳು. ನೋಡು, ಈ ಮಾತನ್ನ ನೆನ್ಪಿಟ್ಕೊ, ಮುಂದೆ ನಿನಗೆ ಬೇಕಾಗುತ್ತೆ. ನನ್ನ ತಂಗಿ ಒಳ್ಳೆತನದ ಬಗ್ಗೆ ನಿನಗೆ ಗೊತ್ತಿಲ್ವೇ? ಪದ್ಧತಿಯಿಂದ ಇದ್ರೆ ನಿಂಗೋಸ್ಕರ ಕೂಡ ಪ್ರಾಣ ಕೊಟ್ಬಿಡ್ತಾಳೆ. ನೀನು ಆಪತ್ನಲ್ಲಿದ್ದರೆ ನಿನ್ನನ್ನು ಕಾಪಾಡ್ತಾಳೆ. ನಿಮ್ಮ ಮದುವೆ ನಡಿಬಾರ್ದು. ಅದಕ್ಕೆ ಈ ಪರಿಸ್ಥಿತಿಯಲ್ಲಿ ನನಗಿದನ್ನು ಬಿಟ್ಟರೆ ಬೇರೆ ದಾರಿ ಕಾಣಿಸ್ಲಿಲ್ಲ. ನಾನು ಹೇಳ್ದಾಗ ಕೇಳಿದ್ರೆ ನಾನು ನಿನ್ನ ಏನೂ ಮಾಡಲ್ಲ. ಕೇಳು. ಇವಾಗ ಅರ್ಥ ಆಯ್ತಲ್ವಾ? ನಿಂತ್ಕೊಳೆ, ನಿಂತ್ಕೋ. ಅಲೇಖ್ಯ, ಈ ರೂಮಲ್ಲೇ ಇರು ಅಂತ ಹೇಳಿದ್ನಲ್ಲ, ಮತ್ತೆ ಇಲ್ವಲ್ಲ ಆಂಟಿ? ಹೊರಗಡೆ ನೋಡೋಣ ಬಾ. ಬನ್ನಿ. ಅಲೇಖ್ಯಾ, ಅಲೇಖ್ಯಾ, ಆ ರೂಮಲ್ಲೇ ಇರು ಅಂತ ಹೇಳಿದ್ದೆ. ಮತ್ತೆ ನನ್ನ ಮಗಳೇನಾದ್ಲು? ನಾವ್ ಏನೋ ಊಹಿಸ್ತಾ ಇರೋದು ನಡ್ತಿದೆ. ತಕ್ಷಣ ಈ ವಿಷಯನ ಎಲ್ಲರ ಹತ್ರ ಹೇಳೋಣ ಬನ್ನಿ. ಲೆಕ್ಕೆಯಲ್ಲಿ ಅಲೇಖ್ಯ ಕಾಣಿಸ್ತಿಲ್ಲ ಕಣೋ. ನಮ್ ಬಂಗಾರ ಕಾಣಿಸ್ತಿಲ್ವಾ? ಹೌದು ಕಣೋ, ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಆಫೀಸ್ ರೂಮಲ್ಲಿ ಕೂತಿರು ಅಂತ ಹೇಳಿದ್ದೆ. ಆ ರೂಮಲ್ಲೇ ಇರ್ತಾಳೇನೋ ಅನ್ಕೊಂಡಿದ್ದೆ. ನೋಡಿದ್ರೆ ರೂಮಲ್ಲಿ ಇಲ್ಲ. ಮದುಮಗಳು ಇಲ್ಲ ಅಂದ್ರೆ ಹೇಗಮ್ಮ? ಮುಹೂರ್ತಕ್ಕೆ ಇನ್ನೊಂದು 1/4 ಗಂಟೆ ಸಮಯ ಮಾತ್ರ ಇದೆ. ಈ ಮುಹೂರ್ತ ದಾಟೋಯ್ತು ಅಂದ್ರೆ ತುಂಬಾ ಕಷ್ಟ. ನಾನು ಈ ಮಾತನ್ನು ಹೇಳಬಾರ್ದು, ಆದರೆ ಹೇಳದೆ ತಪ್ಪಿಲ್ಲ. ಮೊದಲಿನಿಂದಾನೂ ಕೂಡ ಈ ಮದುವೆಯಲ್ಲಿ ಯಾವುದೋ ತಪ್ಪು ಕಾಣಿಸ್ತಾ ಇದೆ. ನೀವಿರೋ ಭಯದಿಂದಾನೇ ಈ ಮದುವೆ ಮಾಡಿಸೋದಕ್ಕೆ ಒಪ್ಕೊಂಡೆ ಹೊರತು ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಮಾಂಗಲ್ಯ ಧಾರಣೆ ಮುಹೂರ್ತ ದಾಟ್ತು ಅಂತಂದ್ರೆ ಮಾತ್ರ ನಿಮ್ಮ ಮಗಳ ಮದುವೆ ಈ ಹುಡುಗನ ಜೊತೆ ನಡೆಯೋದು ತುಂಬಾ ಕಷ್ಟ.
ಈ ಮುಹೂರ್ತ ಬಲ ಅಂಥದ್ದಮ್ಮ. ಅಮ್ಮ ಅನ್ನಪೂರ್ಣಾದೇವಿ, ಇದೆಲ್ಲ ನಿನ್ನ ಮಹಿಮೆನ ತಾಯಿ. ಅವನ ಮೇಲೆ ಕರುಣೆ ತೋರಿಸ್ದೆ. ಹೊರಗಿನವರಿಂದಾಗ್ಲಿ ಮತ್ತೆ ಯಾವುದೇ ಇನ್ನಿತರ ಅಡ್ಡಿಯಿಂದಾಗ್ಲಿ ಮದ್ವೆಗೆ ವಿಘ್ನ ಆಗೋ ಅವಕಾಶ ಇರ್ಬೋದು ಅಂತ ಅನ್ಕೊಂಡಿದ್ವಿ. ಆದ್ರೆ ಮದುಮಗಳೇ ಕಾಣಿಸ್ತಿರೋದು ವಿಚಿತ್ರವಾಗಿದೆ. ನಮ್ಮೂರ್ಗೆ ಬಂದು ನಮ್ಮ ಅಲೇಕೆನ ಟಚ್ ಮಾಡೋದಮ್ ಯಾರಿಗೂ ಇಲ್ಲ. ಈ ಮದುವೆ ಬೇಡ ಅಂತ ಅನ್ಕೊಂಡು ಅಲೇಕೆ ಎಲ್ಲಾದ್ರೂ ದೂರ ಹೋಗ್ಬಿಟ್ಲೋ ಏನೋ. ಹಾಗೆ ಹೋಗ್ಬೇಕಾಗಿರೋ ಅವಶ್ಯಕತೆ ಏನಿತ್ತು? ಇಷ್ಟ ಇಲ್ಲ ಅಂದಿದ್ರೆ ಬೇಡ ಅಂತ ಹೇಳ್ತಿದ್ಲಲ್ವಾ? ಅದರಲ್ಲೂ 15 ವರ್ಷದಿಂದ ಕಾದಿರೋ ವ್ಯಕ್ತಿಗೆ ಇಷ್ಟ ಇಲ್ಲ ಅಂದ್ರೆ ಹೇಗೆ? ನನ್ನ ಮಗಳು ಶ್ರೀಕರ್ ಹತ್ರ ತಾಳಿ ಕಟ್ಟಿಸ್ಕೋಬೇಕು ಅಂತಾನೆ ಇಷ್ಟು ಕಾಲ ಬದುಕಿದಾಳೆ. ಇನ್ಮೇಲೆ ಕೂಡ ಅದಕ್ಕೋಸ್ಕರನೇ ಬದುಕ್ತಾಳೆ. ಅಂಥದ್ರಲ್ಲಿ ಮದುವೆ ಬೇಡ ಅನ್ಕೊಂಡು ಯಾಕೆ ಹೊರಟೋಗ್ತಾಳೆ ಪ್ರಸಾದ್ ಅವರೇ? ನೀವು ಇಲ್ಲೇ ಇದ್ದು ಹೀಗೆ ಮಾತಾಡ್ಕೊಳ್ತಿದ್ರೆ ಮುಹೂರ್ತ ಸಮಯ ದಾಟ್ ಹೋಗುತ್ತೆ. ಬೇಗ ಹುಡುಗಿನ ಹುಡುಕಿ ಕರ್ಕೊಂಡು ಬನ್ನಿ. ಹುಡ್ಕಣ ನಡಿಯಕ್ಕ. ಏಯ್, ನಿಮ್ಮಲ್ಲಿ ಸ್ವಲ್ಪ ಜನ ಎಲ್ಲ ಕಡೆನೂ ಹುಡುಕಿ. ಯಾರಿಗಾದ್ರೂ ಕಾಣಿಸಿದ್ರೆ ತಕ್ಷಣ ಮಂಟಪದ ಹತ್ರ ಕರ್ಕೊಂಡ್ ಬನ್ನಿ. ಬನ್ನಿ ಬನ್ನಿ ನೀವು ಹೋಗ್ ನೋಡ್ಕೊಂಡ್ ನಡಿಯಕ್ಕ. ಬನ್ನಿ. ನೀನ್ ಕೂಡ ಪಾವನಿ, ಯಾಕೆ ನಿನಗ್ ಜವಾಬ್ದಾರಿ ಇಲ್ವಾ? ಅವನಿ ಬರೋದಿಲ್ಲ. ನಿಮಗಷ್ಟೊಂದು ಜವಾಬ್ದಾರಿ ಇದ್ರೆ ನೀವೇ ಹೋಗಿ. ಅವನಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಲ್ವೇನಮ್ಮ? ಹೇಗಾದ್ರೂ ಅಲೇಖ್ಯನ ಕರ್ಕೊಂಡ್ ಬರ್ತೀವಿ. ನಡಿ ಬುಜಿ. ಏನ್ ನಡೀತಿದ್ಯೋ ಗೊತ್ತಿಲ್ಲ, ಆದ್ರೆ ಅವನಿಗೆ ಮಾತ್ರ ಒಳ್ಳೇದಾಗುತ್ತೆ ಅಂತ ಅನಿಸ್ತಿದೆ. ಅಲೇಖ್ಯ ಕಾಣಿಸ್ಬಾರ್ದು. ನಡಿಯೇ, ಎಲ್ಲಿ ಓಡೋಗೋಣ ಅಂತ ನೋಡ್ತಿದ್ಯಾ? ಕೂತ್ಕೋ, ಕೂತ್ಕೊಡೆ, ಕೂತ್ಕೋ, ಕೂತ್ಕೋ. ಅಲೇಖ್ಯ, ನನ್ನ ಕೈಯಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕು ಅನ್ಕೋತಿದ್ಯಾ? ಅದ್ ನಿನ್ ಕೈಯಲ್ಲಿ ಸಾಧ್ಯನೇ ಇಲ್ಲ. ನಾನ್ ನಿನ್ ಬಿಡೋದಕ್ಕೆ ಸ್ವಲ್ಪ ಸಮಯ ಇದೆ. ಅಲ್ಲಿವರೆಗೂ ನೀನ್ ನನ್ನ ಜೊತೆನೆ ಬಂಧಿಯಾಗಿರೋ. ಅಲೇಖ್ಯ, 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 ಅಲೇಖ್ಯ. ಎಲ್ಲ ನಾವು ಅನ್ಕೊಂಡ ಹಾಗೆ ಸರಿಯಾಗಿ ನಡೆಯುತ್ತೆ ಅನ್ಕೊಂಡೆ, ಆದ್ರೆ ಸಡನ್ ಆಗಿ ಈ ಟ್ವಿಸ್ಟ್ ಏನು? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ಅಲೇಖ್ಯ, ಅಲೇಖ್ಯ, ಅಮ್ಮ ಅಲೇಖ್ಯ, ನಮ್ಮ ಆಸೆ ಎಲ್ಲ ನಿನ್ ಮೇಲಿದೆ. ಬೇಗ ಬಂದ್ಬಿಡಮ್ಮ. ಅಲೇಖ್ಯ, ಆ ಕಡೆ ನೋಡೋಣ ಬಾ. ಮುಹೂರ್ತದ ಸಮಯದವರೆಗೂ ನೀನ್ ಹೀಗೆ ಕಷ್ಟಪಡೋದು ತಪ್ಪಿದ್ದಲ್ಲ. ಮುಹೂರ್ತದ ಸಮಯ ಮುಗಿದ ಮರುಕ್ಷಣನೇ ನೀನ್ ಬಿಟ್ಬಿಡ್ತೀನಿ. ಅಲ್ಲಿವರೆಗೂ ನೀನ್ ಇಲ್ಲೇ ಇರಬೇಕು ಅಷ್ಟೇ. ಅಲೇಖ್ಯ, 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 ಅಲೇಖ್ಯ. ಅಮ್ಮ ಅಲೇಖ್ಯ, ಎಲ್ಲಿದ್ಯಮ್ಮ? ಅಲೇಖ್ಯ, ಅಲೇಖ್ಯ. ನಿಮ್ಮಮ್ಮ ಈ ಕಡೆ ಬರ್ಬೇಕು ಅಂತ ತುಂಬಾ ಆಸೆ ಪಟ್ಟೆ ಅನ್ಸುತ್ತೆ. ಹೇಳ್ದೆ ಅಲ್ವಾ, ಮುಹೂರ್ತ ದಾಟೋವರೆಗೂ ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅಂತ.
ದೇವಸ್ಥಾನ ಸುತ್ತಮುತ್ತ ಎಲ್ಲ ಹುಡುಕಿದ್ವಿ, ಅಲೇಖ್ಯ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಮಗೂ ಕೂಡ ಕಾಣಿಸ್ಲಿಲ್ಲ. ಹೌದು ರೀ, ದೇವಸ್ಥಾನ ತುಂಬಾ ಮ್ಯಾಕ್ಸಿಮಮ್ ಹುಡುಕಿದ್ವಿ, ನಮಗೂ ಕಾಣಿಸ್ಲಿಲ್ಲ. ನಂಗೆ ಯಾಕೋ ಅನ್ನಿಸ್ತಾ ಇದೆ ಇದು ಯಾರೋ ಮಾಡಿರೋ ಕುತಂತ್ರ. ನನ್ನ ಮಗಳು ಏನಾಗ್ಬಿಟ್ಲು ನನಗೊಂದು ಅರ್ಥ ಆಗ್ತಿಲ್ಲ. ಈ ದಿನಕ್ಕೋಸ್ಕರ ತುಂಬಾ ವರ್ಷಗಳಿಂದ ಕಾದಿದ್ಲು, ಅಂಥದ್ರಲ್ಲಿ ಇವತ್ತಿನ ದಿನನೇ ಕಾಣಿಸ್ದೇ ಇರೋದು ಅಂತಂದ್ರೇನು? ಅಮ್ಮ, ಮುಹೂರ್ತಕ್ಕೆ ಇನ್ನು ಸಮಯ ಇಲ್ಲಮ್ಮ. ನನ್ನ ಅವನಿನ ಬೇರೆ ಮಾಡೋಕ್ಕೆ ಆ ದೇವರಿಗೆ ಕೂಡ ಇಷ್ಟ ಇಲ್ಲ. ಇವಾಗಾದ್ರೆ ಇದ್ರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳಿ. ಏನಾಯ್ತು? ಯಾಕೆ ಎಲ್ಲರೂ ಟೆನ್ಷನಲ್ಲಿದ್ದೀರಾ? ಅಲೇಖ್ಯ ಕಾಣಿಸ್ತಿಲ್ಲ ಅಕ್ಕ. ಹೌದಾ? ಎಂತ ಒಳ್ಳೆ ವಿಷಯ ಹೇಳ್ದೆ ಅವನಿ. ನಾನು ಮೊದಲಿಂದಾನು ಹೇಳ್ತಾನೇ ಇದ್ದೆ, ಈ ಮದ್ವೆ ನ್ಯಾಯಬದ್ಧವಾಗಿಲ್ಲ, ಕೊನೆ ನಿಮಿಷದಲ್ಲಾದ್ರೂ ನಿಂತು ಹೋಗುತ್ತೆ ಅಂತ. ನೀವೇ ಅನಾವಶ್ಯಕವಾಗಿ ಈ ಏರ್ಪಾಡುಗಳನ್ನೆಲ್ಲ ಮಾಡಿದ್ರಿ. ಅವನಿ ಶ್ರೀಕರ್ದು ಪವಿತ್ರವಾದ ಬಂಧ. ಆ ಬಂಧ ಬೇರೆ ಆಗೋದಕ್ಕೆ ಪಂಚಭೂತಗಳು ಕೂಡ ಒಪ್ಕೊಳ್ಳೋದಿಲ್ಲ. ಇಲ್ಲಿವರೆಗೂ ನಡೆದಿದ್ದೇನೋ ನಡೆದೋಯ್ತು. ಇನ್ನೂ ಈ ಮದುವೆ ನಡೆಯುತ್ತೆ ಅನ್ನೋ ಆಸೆ ಬಿಟ್ಬಿಡಿ. ನೀನೇನು ಮಧ್ಯದಲ್ಲಿ ಎಂಟ್ರಿ ಕೊಟ್ಬಿಟ್ಟಿಯಲ್ಲ? ನಮ್ ಎಲ್ಲರಿಗಿಂತ ಮುಂಚೆ ದೇವಸ್ಥಾನದಲ್ಲಿ ಬಂದಿರ್ತೀಯ ಅನ್ಕೊಂಡಿದ್ದೆ. ತಾವು ತಡವಾಗಿ ಬಂದಿರೋದ್ರ ಹಿಂದೆ ಪರಮಾರ್ಥ ಏನಿದೆಯೋ? ಈ ಮದುವೆ ನಡೆಯಲ್ಲ ಅಂತ ನನಗೆ ಬಲವಾದ ನಂಬಿಕೆ. ಹಾಗಿದ್ದಾಗ ಯಾವಾಗ ಬಂದ್ರೇನು? ಈ ಮದುವೆ ಖಂಡಿತ ನಡೆಯುತ್ತೆ. ಮದುವೆ ಹುಡುಗಿ ಇಲ್ದೇನೆ ಮದುವೆ ಹೇಗೆ ನಡೆಯುತ್ತೆ? ಶ್ರೀಕರ್ ಹತ್ರ ಮರಕ್ ತಾಳಿ ಕಟ್ಟಿಸ್ತೀರಾ, ಇಲ್ಲ ಅಂದ್ರೆ ಕತ್ತೆಗೆ ತಾಳಿ ಕಟ್ಟಿಸ್ತೀರಾ? ಹೇಗಾಗುತ್ತೆ ರುದ್ರಾಣಿ ಅವರೇ? ಅಲೇಖ್ಯ ಬರ್ತಾಳ್ ಬಿಡಿ, ಅವಳ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಮುಹೂರ್ತ ದಾಟೋಗ್ತಿದೆ, ಇನ್ನು ಈ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿಬಿಡಿ. ಬಂದಿರೋರ ಹತ್ರ ಊಟ ಮಾಡಿಕೊಂಡು ಹೊರಡಕ್ಕೆ ಹೇಳಿ. ನಿನ್ ಮಾತಿನ ಧಾಟಿ ನೋಡ್ತಿದ್ರೆ ಅಲೇಖ್ಯಾನ ನೀನೇ ಏನೋ ಮಾಡಿರೋ ಹಾಗೆ ಅನಿಸ್ತಾ ಇದೆ. ಹೌದು ಬುಜ್ಜಿ, ನಂಗೂ ಅನ್ನಿಸ್ತಿದೆ ಇದೆಲ್ಲ ಸುಜಾತನ್ ಕೆಲಸನೇ. ಸುಜಾತ ಈಗಷ್ಟೇ ಬಂದಿದ್ದಾಳೆ, ಸುಜಾತನ್ ಹೇಗೆ ಅನುಮಾನಿಸ್ತೀರಾ? ಬುದ್ಧಿ ಇಲ್ದಿರೋ ಮಾತುಗಳನ್ನ ಆಡಬೇಡಿ. ನನಗೇನೋ ಈ ಸುಜಾತನ್ ಮೇಲೇ ಅನುಮಾನ ಬರ್ತಿದೆ ಅಕ್ಕ. ಅಲೇಖ್ಯಾಗೆ ಹಾಕಿರೋ ಕಿವಿ ಓಲೆ ಅಕ್ಕನ ಸೀರೆಯಲ್ಲಿದೆ ಅಂದರೆ ಅಕ್ಕನೇ ಖಂಡಿತವಾಗ್ಲೂ ಏನೂ ಮಾಡಿರ್ತಾಳೆ. ಅದಕ್ಕೆ ತಡವಾಗಿ ಬಂದ್ಲು. ರುದ್ರಾಣಿ ಬಗ್ಗೆ ಗೊತ್ತಿದ್ದು ಕೂಡ ಹುಚ್ಚುಚ್ಚ ನಾಟಕ ಆಡ್ದೆ ಅಂದ್ರೆ ಇಲ್ಲಿಂದ ನೀನು ಶವನೇ ಹೋಗೋದು. ನಿನ್ನ ಊರಲ್ಲಿ ಇದೀವಿ ಅಂದ ಮಾತ್ರಕ್ಕೆ ನಿನಗೆ ಹೇಗ್ ಬೇಕೋ ಹಾಗೆ ಮಾತಾಡಿದ್ರೆ ಎಲ್ಲ ನಡೆಯುತ್ತೆ ಅನ್ಕೋಬೇಡ ರುದ್ರಾಣಿ. ಮಾತು ಮಿತಿ ಮೀರ್ದ ಹಾಗೆ ನೋಡ್ಕೋ. ತಲೆ ತಗ್ಗಿಸ್ಬೇಕಾಗಿರೋ ಕಡೆ ಎಲ್ಲ ತಲೆ ತಗ್ಸಿದೀವಿ, ಹಾಗಂತ ತುಂಬಾ ಕೀಳರಿಮೆಯಾಗಿ ಮಾತಾಡಬೇಡಿ. ನಾನ್ ನಿಮಗೇನಂದೆ? ನಮ್ಮ ಸೋದರ ಸೊಸೆನಂದ್ರು ನಮ್ಮನಂದಂಗೆ. ಮದುವೆಯನ್ನು ತಡೆಯೋದಕ್ಕೋಸ್ಕರ ನನ್ನ ಮೇಲಿನ ಪ್ರೀತಿಯಿಂದ ಅಕ್ಕ ಏನೋ ಮಾಡಿದಾಳೆ.
ಏನ್ ಅವನಿ ಹಾಗೆ ನೋಡ್ತಿದ್ಯಾ? ಅಲೇಖ್ಯ ಕಾಣಿಸ್ದೇ ಇರೋದ್ರ ಹಿಂದೆ ನಿಮ್ಮ ಅಕ್ಕನ ಕೈವಾಡ ಇದೆ ಅಂತ ನಾವು ಅನ್ಕೋತಿದೀವಿ. ನಿಮ್ಮ ಅಕ್ಕನ ಪ್ರಶ್ನೆ ಮಾಡಿ ನಿಜ ಏನು ಅಂತ ಕೇಳು. ಅವನೇ ಹೊರಗಡೆ ಟೆನ್ಷನ್ ಮಾಡ್ಕೋತಿರೋಳು ಹಾಗೆ ಕಾಣಿಸ್ತಿದ್ದಾಳೆ, ಆದ್ರೆ ಒಳಗೊಳಗೆ ತುಂಬಾ ಖುಷಿ ಪಡ್ತಿರೋ ಹಾಗೆ ಅನಿಸ್ತಿದೆ. ಕೊನೆ ನಿಮಿಷದಲ್ಲಿ ಅವಳಿಗೆ ಲಕ್ ಫೇವರ್ ಆಗುತ್ತೆ ಅಂತ ಗೊತ್ತಲ್ವಾ, ಅದಕ್ಕೆ ಆನಂದ ಪಡ್ತಿದ್ದಾಳೆ. ಅಲೇಖ್ಯ ಕಾಣಿಸ್ದೆ ಹೋಗಿದ್ದಕ್ಕೆ ಎಲ್ರೂ ಭಯದಲ್ಲಿ ಹುಡುಕ್ತಾನೆ ಇದ್ದೀವಿ. ನೀನ್ ಮಾತ್ರ ಇಲ್ಲಿಂದ ಹೆಜ್ಜೆ ಕೂಡ ಕದಲ್ಸ್ಲಿಲ್ಲ. ಅಂದ್ರೆ ನೀನ್ ಕೊಟ್ಟಿರೋ ಮಾತನ್ನ ತಪ್ಪಬೇಕು ಅನ್ಕೋತಿದ್ಯಾ?